ಓಂ ವಿಶೇಷಣಾಚ್ಚ ಓಂ. ಇಂದ್ರಾಸೋಮಾವರ್ತಯತಂ ದಿವಸ್ಪರ್ಯಗ್ನಿತಪ್ತೇಭಿರುವಮಶ್ಮಹನ್ಮಭಿಃ ತಪುರ್ವಧೇಭಿಃ ಅಜರೇಭಿಃ ಅತ್ರಿಣಃ. ಶ್ರೀ ಗುರುಭ್ಯೋ ನಮಃ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಕೆಲವು ವೇದವಾಕ್ಯಗಳನ್ನು ಮತ್ತೆ ಕೆಲವು ಪುರಾಣ ವಾಕ್ಯಗಳನ್ನು ಉದ್ಧರಿಸಿದ್ದಾರೆ. ಆಚಾರ್ಯರು ಸರ್ವಮೂಲದಲ್ಲಿ ಇತ್ಯಾದಿ ಶ್ರುತಿ ಸ್ಮೃತಿವಿಹಿ ಅಂತ ಏನು ಹೇಳಿದ್ದಾರೆ, ಇತ್ಯಾದಿ ಅಂತನ್ನೋ ಪದದಿಂದ ಮತ್ತೇನನ್ನು ಇಟ್ಕೊಳ್ಬಹುದು ಅನ್ನೋದರಿಂದ ಅವರು ಕೆಲವು ಗ್ರಂಥಗಳನ್ನು ಉದ್ಧರಿಸಿದ್ದಾರೆ, ಕೆಲವು ಶ್ಲೋಕಗಳನ್ನು. ಅದರಲ್ಲಿ 7ನೇ ಮಂಡಲದಲ್ಲಿ ಬರುವಂಥ 104ನೇ ಸೂಕ್ತ, ಅದಕ್ಕೆ ಮೈತ್ರಾವರುಣಿ ವಸಿಷ್ಠ ಋಷಿ, ಕಳೆದ ದಿವಸ ಋಷಿ ಬಗ್ಗೆ ನಾನು ಹೇಳಿರಲಿಲ್ಲ, ಅದಕ್ಕೆ ದೇವತೆಗಳು ಇಂದ್ರ ಮತ್ತು ಸೋಮ ಇವರಿಬ್ಬರು ದೇವತೆಗಳು. ಅದಕ್ಕೆ ಕೆಲವು ಮಂತ್ರಗಳಿಗೆ ಇಂದ್ರ ಮಾತ್ರ ದೇವತೆ, ಒಟ್ಟಾರೆ 25 ಮಂತ್ರಗಳಿವೆ. ಅದರಲ್ಲಿ ಕೆಲವುದಕ್ಕೆ ಸೋಮ ಮಾತ್ರ ದೇವತೆ, ಕೆಲವುದಕ್ಕೆ ಅಗ್ನಿ, ಕೆಲವುದಕ್ಕೆ ದೇವತೆಗಳು, ಕೆಲವುದಕ್ಕೆ ಗ್ರಾವಾಣ ಅಂದರೆ ಕಲ್ಲಿನ ಅಭಿಮಾನಿ ದೇವತೆಗಳು, ಮರುತ್ತುಗಳು, ಹೀಗೆ ಒಂದೊಂದಕ್ಕೆ ಒಬ್ಬೊಬ್ಬರು ಅಭಿಮಾನಿಗಳಾಗಿರ್ತಾರೆ. ಆ ಮಂತ್ರಗಳಿಗೆ ಎಲ್ಲದಕ್ಕೂ ಸಮಾನವಾಗಿ ಅಭಿಮಾನಿಗಳನ್ನು ಅಲ್ಲಿ ನಾವು ನೋಡೋದಿಲ್ಲ. ಅಂತೂ ಇಷ್ಟೆಲ್ಲ ದೇವತೆಗಳ ಅಭಿಮಾನಿಗಳಾಗಿದ್ದಾರೆ. ಅದರ ಛಂದಸ್ಸು ಬೇರೆ ಬೇರೆ ಇದೆ. ಆ ಮಂತ್ರದ ಕುರಿತು ನಾವೀಗ ನೋಡಬೇಕು. ಅದರಲ್ಲಿ ಈಗ 1ನೇ ಮಂತ್ರ ನಾವು ನೋಡಿದ್ವಿ ಕಳೆದ ದಿವಸ, ಇಂದ್ರ ಸೋಮ ತುಪತಂ ರಕ್ಷ ಉಬ್ಜತಂ ಅಂತ, ರಾಕ್ಷಸರನ್ನ ನಾಶ ಮಾಡ್ರಿ ಅಂತಲ್ಲಿರೋದು. ಆದ್ರಿಂದ ಇದಕ್ಕೆ ರಾಕ್ಷೋಘ್ನ ಮಂತ್ರ ಅಂತಲೂ ಹೇಳ್ತಾರೆ. ಇದು ಬಿಟ್ಟು ಬೇರೆ ಕೆಲವು ರಕ್ಷೋಘ್ನ ಮಂತ್ರಗಳು ಇರಬಹುದು, ಇದು ಒಂದು ರಕ್ಷೋಘ್ನ ಮಂತ್ರ, ರಾಕ್ಷಸರನ್ನ ನಾಶ ಮಾಡುವಂಥ ಮಂತ್ರ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅದರಲ್ಲಿ ಈಗ ನಾವು 5ನೇ ಮಂತ್ರದ ಅರ್ಥವನ್ನು ಗಮನಿಸಬೇಕು. ಹಿಂದಿನಂತೆಯೇ ಇದಕ್ಕೆ 4 ನೆಲೆಯಿಂದ ಅರ್ಥ ಮಾಡಬಹುದು. ನಾವು ಹೇಳಿದ್ದೆ ನಾನು, ಇಂದ್ರಾ ಸೋಮವು ಅಂತಿದೆಯಲ್ಲ, ಅಲ್ಲಿ ಈ ಲೌಕಿಕ ವ್ಯಾಕರಣದಲ್ಲಿ ಇಂದ್ರಶ್ಚ ಸೋಮಶ್ಚ ಅಂತ ಹೀಗೆ ಮಾಡಿದಾಗ ಇಂದ್ರ ಸೋಮವು ಅಂತ ಆಗ್ತಿರ್ತದೆ. ಲೌಕಿಕ ವ್ಯಾಕರಣದಲ್ಲಿ ಆನಂಗ್ ಅಂತ ಒಂದು ಆದೇಶ ಬರ್ತದಲ್ಲಿ, ಆನಂಗ್ ಅನ್ನುವಲ್ಲಿ ನ ಮತ್ತು ಂಗ ಎಲ್ಲ ಹೊರಟೋಗಿ ಆ ಮಾತ್ರ ಉಳಿತದೆ, ದೀರ್ಘ ಆಗಿಬಿಡ್ತದೆ. ಅದು ದೀರ್ಘ ಆಗ್ತದೆ ಅನ್ನೋದಕ್ಕಿಂತ ಅಕಾರ ಇದ್ರೆ ದೀರ್ಘ ಆಗ್ತದೆ, ಇಕಾರ ಇದ್ರೆ ಇಕಾರ ಹೊರಟೋಗಿ ಆ ಬರ್ತದೆ. ಅಗ್ನ ವಿಷ್ಣು ಸಜೋಷಸೆ ಮಾವರ್ಧಂತು ವಾಮ್ಗಿರಹ ಅಂತ ರುದ್ರಾಧ್ಯಾಯ, ಅಲ್ಲೆಲ್ಲ ಅಗ್ನಿ ಮತ್ತು ವಿಷ್ಣು ಅದರ ದ್ವಂದ್ವ ಸಮಾಸ ಆದಾಗ ಅಗ್ನಿ ವಿಷ್ಣು ಅಂತ ಆಗೋಬಹುದು, ಅಗ್ನಾ ವಿಷ್ಣು ಅಂತ ಆಗಿಬಿಡ್ತದೆ. ಹೀಗೆಲ್ಲ ಬೇರೆ ಬೇರೆ ಕಡೆ ಕಂಡಿದ್ದೀವಿ. ಆದರೆ ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಇಂದ್ರಾಚ ಸೋಮಶ್ಚ ಇಂದ್ರಾ ಸೋಮವು, ಇಂದ್ರ ಅಂದರೆ ಒಂದು ನೆಲೆಯಲ್ಲಿ ಲಕ್ಷ್ಮೀದೇವಿ ಅಂತ ಅರ್ಥ ಹೇಳಿದೆ ನಾನು. ಇಂದ್ರಾಚ ಸೋಮಶ್ಚ ಇಂದ್ರಾ ಸೋಮವು, ಲಕ್ಷ್ಮೀದೇವಿ ಮತ್ತು ಪರಮಾತ್ಮ. ಹಾಗೆ ಇಂದ್ರ ಅಂದ್ರೆ ಒಬ್ಬ ಪರಮಾತ್ಮ, ಒಬ್ಬ ಮುಖ್ಯ ಪ್ರಾಣ ಅಂತ ಇನ್ನೊಂದು ಅರ್ಥ. ಪರಮಾತ್ಮಂದೇ 2 ರೂಪಗಳು ಅಂತ ಮತ್ತೊಂದು ಅರ್ಥ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಅಂತ ಅರ್ಥ ಮಾಡಿದಾಗ ಅಲ್ಲಿ ಆ ನಂಗ್ ಅನ್ನುವ ಆದೇಶ ಬೇಕಾಗಿಲ್ಲ. ಇಂದ್ರ ಅಂತ ಲಕ್ಷ್ಮೀದೇವಿ ಶ್ರೀಮನ್ ಹೇಳುವ ಶಬ್ದವೇ ಅಲ್ಲಿರ್ತದೆ. ಆದ್ರಿಂದ ಅಲ್ಲೇನೋ ಸಮಸ್ಯೆ ಇಲ್ಲ. ಇಂದ್ರ ಅಂದ್ರೆ ಇಂದಿರಾನೇ ಇಂದ್ರ, ಪರಮೈಶ್ವರ್ಯಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನೇ ಇಂದ್ರ ಅಂತ ಹೇಳಬಹುದು. ಇನ್ನು ಇಂದ್ರ ಮತ್ತು ಚಂದ್ರ ಅಂತ ಆ ನೆಲೆಯಿಂದಲೂ ಕೂಡ ಅರ್ಥ ಮಾಡಬಹುದು. ಇಷ್ಟು ಅರ್ಥಗಳನ್ನು ಅಲ್ಲಿ ಒಟ್ಟು ನಾವು ತಿಳ್ಕೋಬಹುದು. ಹೀಗೆ ಈ 4 ಜನ ದೇವತೆಗಳನ್ನ ಪ್ರಾರ್ಥಿಸ್ತಾ ಇದ್ದಾರೆ. 4 ದೇವತೆಗಳನ್ನೋಕ್ಕಿಂತ 4 ನೆಲೆಯಿಂದ ಅದಕ್ಕೆ ಅರ್ಥ ಮಾಡ್ತಿದ್ದಾರೆ ಅಷ್ಟೇ. ಸರಿ, ಅವ್ರನ್ನ ಏನು ಕೇಳುವುದು ಅಂದರೆ,
ದಿವಸ್ಪರ್ಯಂತರಿಕ್ಷ ದಿವಸ್ಪರ್ಯಗ್ನಿತಪ್ತೇಭಿ ಅಂತಿದೆ ನೋಡಿ. ಅಲ್ಲಿ ದಿವಹ ಅಂದರೆ ಅಂತರಿಕ್ಷ ಲೋಕದಿಂದ ಅಥವಾ ಸ್ವರ್ಗ ಲೋಕದಿಂದ, ವಧಂ ಅಂದರೆ ವಧ ಅಂದರೆ ಸಾವು ಅಂತ ಅರ್ಥ, ಅಂದ್ರೆ ಕೊಲ್ಲುವುದು ಅಂತ ಅರ್ಥ. ಆದರೆ ಇಲ್ಲಿ ಕೊಲ್ಲುವುದು ಅಂತ ಅರ್ಥ ಇಟ್ಕೊಂಡಿಲ್ಲ, ಹೊರತು ಕೊಲ್ಲಕ್ಕೆ ಸಾಧನವಾದಂಥ ಉಪಕರಣಗಳು, ಆಯುಧಗಳು, ಅವುಗಳನ್ನು ವರ್ತಯತಂ ನೀವು ಉತ್ಪಾದಯತಂ ನೀವು ಅದನ್ನು ಹುಟ್ಟಿಸಿರಿ. ವರ್ತತೆ ಅಂದರೆ ಇದೆ, ವರ್ತಯತಿ ಅಂದರೆ ಇರಿಸುತ್ತಾನೆ ಅಂತ ಅರ್ಥ. ವರ್ತತೆ ಅಂದರೆ ಇರುತ್ತದೆ, ವರ್ತಯತಿ ಅಂದರೆ ಇರಿಸುತ್ತಾನೆ, ಅದು ನಿಜ ಅಂತ ಅಷ್ಟೇ, ಬೇರೆ ಏನಲ್ಲ. ಹೀಗೆ ಅಂತರಿಕ್ಷ ಲೋಕದಿಂದ ಆಯುಧಗಳನ್ನು ನೀವು ನಮಗೆ ಹುಟ್ಟಿಸಬೇಕು ಅಂತ ತಾತ್ಪರ್ಯ. ಇಂದ್ರಾಸೋಮ ವರ್ತಯತಂ ದಿವಸ್ಪರ್ಯಗ್ನಿತಪ್ತೇಭಿ ಇವಂ ಅಶ್ಮಹನ್ಮಭಿ. ಅಲ್ಲಿ ಇಂದ್ರಾಸೋಮ ಅಂತ ಸ್ಪೇಸ್ ಇರಬಾರ್ದು. ಹಿಂದಿನ ಮಂತ್ರ ಗಮನಿಸಿ, ಅಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಸ್ಪೇಸ್ ಇದೆ, ತಪ್ಪು. ಎರಡು ಒಟ್ಟಿಗೆ ಇರಬೇಕು, ದ್ವಂದ್ವ ಸಮಾಸ ಆದ್ದರಿಂದ ಇಂದ್ರಾಸೋಮ ವರ್ತಯತಂ ಅಂತ ಈಗ ಒಟ್ಟಿಗೆ ಕೂತ್ಕೋಬೇಕದು. ಮುಂದೆ ಪೃಥ್ವಿ ಲೋಕದಿಂದಲೂ ಕೂಡ ಆ ಆಯುಧಗಳು ಬರಲಿ ಅಂತ ಅದರ ತಾತ್ಪರ್ಯ. ನಾನು ಹೇಳೋದು ಸ್ವಲ್ಪ ವ್ಯತ್ಯಾಸ ಮಾಡಿದೆ, ಅದು ಹಿಂದಿನ 4ನೇ ಮಂತ್ರದಲ್ಲಿ ಬಂದಿರೋ ಒಂದೆರಡು ಶಬ್ದಗಳನ್ನು ತೊಗೊಂಡ್ಬಿಟ್ಟೆ. ಸಲ್ಲಿ ದಿವಹ ಅಂತರಿಕ್ಷ, ಪರಿತಃ ಸರ್ವತಃ ಅಲ್ಲಿ ದಿವಸ್ ಪರಿ ಅಂತಿದೆ. ಪರಿ ಅಂದರೆ ಪರಿತಃ ಅಂತ ಅದರ ತಾತ್ಪರ್ಯ. ದಿವಸ್ ಪರಿ. ವಧಂ ಅಂತ ಏನು ಹೇಳಿದ್ನಲ್ಲ, ವಧಂ ಅನ್ನೋದು ಈ ಮಂತ್ರದಲ್ಲಿ ಇಲ್ಲ, ಅದು ಹಿಂದಿನ ಮಂತ್ರಕ್ಕೆ ಸೇರಿದ್ದು, ಅದನ್ನು ಬಿಟ್ಬಿಡಿ. ಎಲ್ಲಿ ಪರಿತಃ ಸರ್ವತ್ರ ವರ್ತಯತಂ ಆಯುಧಾನಿ ಪ್ರೇರಯತಂ ಎಲ್ಲವೂ ಮಧ್ಯಮ ಪುರುಷದ ದ್ವಿವಚನದ ರೂಪ. ವರ್ತಯತಂ ಅಂತಿದ್ದೇ ಇದೆ, ವಧಂ ಅನ್ನೋದು ಮಾತ್ರ ಹಿಂದಿನ ಮಂತ್ರದಲ್ಲಿತ್ತು, ಕಣ್ತಪ್ಪಿ ಅಲ್ಲಿದ್ದದನ್ನು ಹೇಳಿದ್ದೆ ಅಷ್ಟೇ ನಾವು, ಅದನ್ನು ಬಿಟ್ಬಿಟ್ಟು ಮುಂದೆ ಯುವಂ ಅಂತಿದೆ. ತಪುರ್ವಧೇಭಿ ಅಜರತ್ರೇಣ, ಅದಕ್ಕಿಂತ ಮುಂಚೆ ದಿವಸ್ಪರ್ಯಗ್ನಿತಪ್ತೇಭಿ ಯುವಂ ಅಂತ. ಯುವಂ ಅಂದರೆ ತ್ವಂ ಯುವಾಂ ಯೂಯಂ ಅಂತ ಏನಂತೀವಲ್ಲ, ಯುವಾಂ ಅಂತ ದ್ವಿವಚನ. ಆ ಯುವಾಂ ಅನ್ನೋದ್ರದ್ದೇ ಇದು ವೈದಿಕ ರೂಪ ಯುವಂ ಅಂತ. ಅಗ್ನಿತಪ್ತೇಭಿ ಅಂದರೆ ಅಗ್ನಿಯಲ್ಲಿ ಚೆನ್ನಾಗಿ ಕಾದಂತಹ ಬಾಣಗಳು, ಬಾಣ, ಆಯುಧ ಮೊದಲಾದವುಗಳು, ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತು ಲೌಕಿಕ ಸಂಸ್ಕೃತದಲ್ಲಿ ತಪ್ತೈಹಿ ಅಂತ ನಾವು ಅಂತೀವಲ್ಲ, ತಪ್ತೈಹಿ ಅನ್ನೋದನ್ನೇ ತಪ್ತೇಭಿಹಿ ಅಂತ ಇವರು ಅಂತಾರಷ್ಟೇ. ಅಹಂ ರುದ್ರೇಭಿಹಿ ಅಂತ ಅನ್ನೋದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಹೀಗೆ ಅಗ್ನಿತಪ್ತೇಭಿಹಿ ಅಂತ ಅದರದೊಂದು ಅರ್ಥ. ತಪುರುವಧೇಭಿಹಿ ಅಂದರೆ ವಧ ಅಂದರೆ ಕೊಲ್ಲಿಕ್ಕೆ ಸಾಧನವಾದ ಆಯುಧ ಅಂತ ಅರ್ಥ. ತಪುರುವಧ ಅಂದರೆ ತಾಪಕವಾದ ಪ್ರಹಾರಗಳು. ಹೀಗೆ ಬೆಂಕಿಯಲ್ಲಿ ಕಾಯಿಸಲ್ಪಟ್ಟಂತಹ ತಾಪಕವಾದಂತಹ ಆಯುಧಗಳು. ಬೆಂಕಿಯಲ್ಲಿ ಕಾಯಿಸಲ್ಪಟ್ಟದ್ದಿರಬಹುದು, ಅಥವಾ ಬೆಂಕಿಯಂತೆ ತೀಕ್ಷ್ಣವಾದದಂತೂ ಇರಬಹುದು, ಏನೋ ಇರಬಹುದು. ವಧ ಅನ್ನುವುದರ ಶಬ್ದದ ತೃತೀಯ ವಿಭಕ್ತಿ ಬಹುವಚನದ ರೂಪ ಅದು, ವಧೇಭಿಹಿ ಅಂತ. ಅಜರೇಭಿಹಿ, ಅದು ಈ ಎಲ್ಲ ಆಯುಧಗಳು ಕೂಡ ಅಜರ ಅಂದರೆ ಅವಕ್ಕೆ ಮುಪ್ಪು ಅನ್ನುವುದೇ ಇಲ್ಲ, ತುಂಬ ಗಟ್ಟಿಮುಟ್ಟಾದ ಆಯುಧಗಳು, ದೃಢವಾದದ್ದು ಅಂತ. ಮುಪ್ಪಿಲ್ಲದ ಆಯುಧಗಳು, ಗಟ್ಟಿಮುಟ್ಟಾದ ಆಯುಧಗಳು. ಅಶ್ಮಹನ್ಮಭಿಹಿ ನೋಡಿ, ಹನುಮ ಅಂದರೆ ಕೊನ್ಲಿಕ್ಕೆ ಸಾಧನವಾದ ಆಯುಧಗಳು ಅಂತ. ಅಶ್ಮ ಅಂದರೆ ಕಬ್ಬಿಣ, ಅದಕ್ಕೆ ಸಾಯಣಾಚಾರ್ಯ ಬರೀತಾರೆ ಅಶ್ವಸಾರಭೂತಸ್ಯ ಅಯಸಃ ವಿಕಾರೈಹಿ. ಕಬ್ಬಿಣ ಮೊದಲಾದ ಲೋಹಗಳು ನಮಗೆ ಸಿಗುವುದು ಈ ಭೂಮಿಯಲ್ಲಿ, ನಮಗದು ಗೊತ್ತಿದೆ. ಆ ಕಲ್ಲಿನ ಸಾರ, ಕಲ್ಲಿನ ಒಳಗೆ ಅದಿರಿನ ರೂಪದಲ್ಲಿ ಸಿಗುವಂಥದ್ದು ಕಬ್ಬಿಣ. ಆ ಕಬ್ಬಿಣದಿಂದ ತಯಾರು ಮಾಡಿದ್ದು ಹನ್ಮ. ಇದು ಹನ್ಮ, ಹನ್ಮನಿ, ಹನ್ಮಾನಿ ಅಂತ ಶಬ್ದ, ಜನ್ಮ ಶಬ್ದದಂತೆ, ಜನ್ಮಾನಿ ಅನ್ನೋ ಶಬ್ದದಂತೆ ಅದರ ತೃತೀಯ ವಿಭಕ್ತಿ ಬಹುವಚನ ಇದು. ಹನದ ಸಾಧನೆ ಹಿ ಆಯುಧೈಹಿ, ಅಂಥ ಆಯುಧಗಳಿಂದ ನೀವೇನು ಮಾಡಬೇಕು? ಅಜರೇಭಿ ಅತ್ರಿಣಃ, ಆ ದೇವತೆಗಳನ್ನು ನೀವು ನಾಶಪಡಿಸಬೇಕು ಅಂತ ಅದರ ತಾತ್ಪರ್ಯ.
ಅಲ್ಲಿ ಅಶ್ಮಹನ್ಮಭಿಹಿ ಅಂತಿಷ್ಟು ಬಂದ ಮೇಲೆ ತಪೂರ್ವದೇಭಿರಜರೇಭಿರತ್ರಿಣಃ ನಿಪಶೀನೇ ವಿದ್ಯತಂ ಯಂತು ನಿಸ್ವರಂ ಅಂತ ಪೂರ್ತಿ ಮಂತ್ರ ಅದು ಅಲ್ಲಿಲ್ಲ. ಇತ್ಯಾದಿಕಾಶ್ರುತಿ ಅಂತ ಅಷ್ಟೇ ಹೇಳಿಬಿಟ್ಬಿಟ್ಟಿದ್ದಾರೆ. ಅದ್ರದ್ದು 4 ಪಾದ ಇರಬೇಕಲ್ಲ, 4ನೇ ಪಾದ ಅಲ್ಲಿ ಕಾಣಿಸೋದಿಲ್ಲ. 4ನೇ ಪಾದವನ್ನು ಹೀಗೆ ತಗೊಂಡು ನಾವು ತಿಳ್ಕೊಳ್ಬೇಕು. ಅಲ್ಲಿ ಅತ್ರಿಣ ಅಂದ್ರೆ ರಾಕ್ಷಸರು, ಆ ರಾಕ್ಷಸರ ಜಗತ್ತು, ಜೀವ, ಈಶ್ವರ ಈ ಮೂರನ್ನು ಒಪ್ಪದೇ ಇರುವ ರಾಕ್ಷಸರು, ಕಳೆದ ದಿವಸ ಅದರ ಅರ್ಥ ನೋಡಿದ್ದೀವಿ ನಾವು. ಅವರ ಪರ್ಶಾನ ಅಂದ್ರೆ ಅವರ ಪಾರ್ಶ್ವಸ್ಥಾನ ಅಂತ ಅದರ ತಾತ್ಪರ್ಯ. ತಪೂರ್ವದೇಭಿರಜರೇಭಿರತ್ರಿಣೋ ನಿಪರ್ಶಾನೇ ವಿದ್ಯತಂ, ಪಕ್ಕೆಲುಬು ಅವರ ಈ ಎದೆಯ ಆ ಕಡೆ ಈ ಕಡೆ ಭಾಗದಲ್ಲಿರುವಂತಹ, ಎದೆಯ ಹೊಟ್ಟೆ ಆ ಕಡೆ ಈ ಕಡೆ ಭಾಗದಲ್ಲಿರುವಂತಹ ಜಾಗಗಳು ಅಂತ ತಿಳ್ಕೋಬಹುದು. ಪಾರ್ಶ್ವಸ್ಥಾನೇ ವಿದ್ಯತಂ, ಅವ್ರನ್ನ ಆ ಕಡೆ ಈ ಕಡೆ ಎರಡು ಕಡೆ ಹೊಡೆದು ಬಿಡ್ರಿ, ಹೊಡೆದಾಗ ಅವರು ಓಡಿ ಹೋಗ್ತಾರೆ ಅಂತ. ಒಂದು ಇವರು ಪಾರ್ಶ್ವಸ್ಥಾನ ಅಂತ ಅರ್ಥ ಮಾಡಿದ್ದಾರೆ, ಎದೆಯ ಆ ಕಡೆ ಈ ಕಡೆ ಪಕ್ಕೆಲುಬು ಅಂತ ನಾನು ಅರ್ಥ ಮಾಡಿದೆ. ಹಾಗೇ ಮಾಡ್ಬೇಕಂತ ಏನಿಲ್ಲ. ಈ ರಾಕ್ಷಸರಿಗೆ ಸಹಾಯಕರಾಗಿ ಆ ಕಡೆ ಈ ಕಡೆ ಬರ್ತಿರ್ತಾರಲ್ಲ ಕೆಲವರು, ಅವರನ್ನ ಚಕ್ರ ರಕ್ಷಕರು ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಒಬ್ಬ ಮುಖ್ಯ ನಾಯಕ ಇದ್ರೆ ಅವನ ಆ ಕಡೆ ಈ ಕಡೆ ಚಕ್ರ ರಕ್ಷಕರು ಅಂತ ಇರ್ತಾರೆ. ಅವರನ್ನೇ ಪಾರ್ಶ್ವಗಳು ಅಂತ ತಿಳ್ಕೋಬಹುದು. ಅವರನ್ನು ಹೊಡೆದು ಬಿಡ್ರಿ, ಆವಾಗ ಇವರು ಅಸಹಾಯಕರಾಗ್ತಾರೆ ಅಂತ ಇದರ ತಾತ್ಪರ್ಯ. ಅಲ್ಲಿ ನಿವಿದ್ಯತಂ ಅಂತಿದೆ ಮಂತ್ರದಲ್ಲಿ, ನೀ ಪಾರ್ಶಾನೇ ವಿದ್ಯತಂ ಅಂತ. ಅಲ್ಲಿ ನೀ ಪರ್ಶಾನೇ ವಿದ್ಯತಂ, ನೀ ಅಂತ ಉಪಸರ್ಗ ಮತ್ತು ಆ ಕಡೆ ಇರುವ ವಿದ್ಯತಂ ಅನ್ನೋ ಧಾತು, ಅದು ಮಧ್ಯ ಪುರುಷದ ದ್ವಿವಚನ. ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ರೆ ನಿಹತಂ ಕೊಂದು ಹಾಕಿರಿ ಅಂತ ಇಷ್ಟ ಅರ್ಥ ಆಗ್ತದೆ. ಮತ್ತೆ ಆ ರಾಕ್ಷಸರು ಎಂತು ನಿಸ್ವರಂ, ಶಬ್ದರಹಿತರಾಗಿ ಸದ್ದು ಮಾಡದೆ ಅವರು ಓಡಿ ಹೋಗಲಿ, ಮೌನವಾಗಿ ಈ ಆಕ್ರಮಣವನ್ನು ತಪ್ಪಿಸಿಕೊಳ್ಳಕ್ಕಾಗದೆ ಮೌನವಾಗಿ ಅಂದರೆ ಕಿರ್ಚಾಡ್ತಾನೆ, ಆದರೆ ಅವರಿಗೆ ನಿಮ್ಮೇಲೆ ಮತ್ತೆ ದಾಳಿ ಮಾಡುವಷ್ಟು ಗರ್ಜನೆ ಮಾಡುವಷ್ಟು ಶಕ್ತಿ ಇಲ್ಲ. ನಿಸ್ವರಂ ನಿಶಬ್ದಂ ಎಂತು ಅಪಯಂತು ಅಂತ ಆ ಮಂತ್ರದ ಅರ್ಥ. ಜಗತ್ತು, ಜೀವ, ಈಶ್ವರ ಈ ಮೂವರನ್ನು ಒಪ್ಪದೇ ಇರುವ ರಾಕ್ಷಸರನ್ನು ಸಂಹಾರ ಮಾಡ್ರಿ, ಅವ್ರನ್ನ ಓಡಿಸಿ ಬಿಡ್ರಿ ಅಂತ 2 ಮಂತ್ರಗಳ ಅರ್ಥ. ಜಗತ್ತು, ಜೀವ, ಈಶ್ವರ ಈ ಮೂರನ್ನು ಒಪ್ಪದೇ ಇರುವಂತಹ ರಾಕ್ಷಸರನ್ನ ಹೊಡೆದಟ್ರಿ ಅಂತ ಹೇಳುವವರು ಯಾರು? ಒಂದಾ ಮಂತ್ರವನ್ನು ಕಂಡುಕೊಂಡಂತ ಋಷಿಗಳು, ಮೂಲಭೂತವಾಗಿ ಮೈತ್ರಾವರ್ಣ ವಸಿಷ್ಠ ಅಂತ ಅಲ್ಲಿ ಬಂತು, ಅವ್ರು ಹೇಳ್ತಾರೆ. ಅಥವಾ ಆ ಮಂತ್ರವನ್ನು ಉಪಯೋಗ ಮಾಡುವಂತ ಒಬ್ಬರು ಒಂದು ಬಾರಿ ಅವ್ರ ಮಂತ್ರವನ್ನು ಕಂಡ ಮೇಲೆ ಆ ಮಂತ್ರವನ್ನು ಮತ್ತಾರು ಉಪಯೋಗ ಮಾಡ್ಕೋಬಹುದು ಅದೇ ಉದ್ದೇಶಕ್ಕಾಗಿ. ಆ ದೃಷ್ಟಿಯಿಂದಲೂ ಕೂಡ ನಾವು ಕೂಡ ಉಪಯೋಗ ಮಾಡಬಹುದು. ಆ ಮಾತಿನಂತೆ ತ್ರಿವಿಕ್ರಮ ಪಂಡಿತರ ಮಾತಿನಂತೆ ಜಗತ್ತು, ಈಶ್ವರ, ಜೀವ ಅನ್ನುವ ಮೂರನ್ನು ಒಪ್ಪದೇ ಇರುವವರೇ ಅತ್ರಿಗಳು. ಅದೇ ಇಲ್ಲಿ ಅದು ಆ ಥರ ಅದ್ವೈತಿಗಳು ಒಪ್ಪಿಲ್ಲ ಅನ್ನೋದನ್ನ ಅದ್ವೈತಿಗಳ ಮಾತಿನ ಮೂಲಕ ತ್ರಿವಿಕ್ರಮ ಪಂಡಿತರು ತೋರಿಸ್ತಾ ಇದ್ದಾರೆ ನಮಗೆ. ಅದಕ್ಕೆ ಶಾಂಕರ ಭಾಷ್ಯದಲ್ಲೇ ಆಧಾರ ಇದೆ, ಅದು ವಿಷಯ ಬೇರೆ. ಆದರೆ ಅದ್ವೈತದ ಮತ್ತೊಂದು ಗ್ರಂಥ ಇದು, ಸರ್ವಜ್ಞಾತ್ಮ ಮುನಿ ಅನ್ನುವರು ರಚನೆ ಮಾಡಿದ ಸಂಕ್ಷೇಪ ಶಾರೀರ ಅಂತ. ಅಲ್ಲಿ 1ನೇ ಮತ್ತು 20ನೇ ಶ್ಲೋಕಗಳನ್ನು ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ್ದಾರೆ. ಸ್ವಾಜ್ಞಾನ ಕಲ್ಪಿತ ಜಗತ್ ಪರಮೇಶ್ವರತ್ವ ಅನ್ನೋದು 1ನೇ ಶ್ಲೋಕ, ಆಚ್ಛಾದ್ಯ ವೀಕ್ಷಿಪತಿ ಸಂಸ್ಫುರದಾತ್ಮತತ್ವಂ ಅಂತನ್ನೋದು ಇದು 20ನೇ ಶ್ಲೋಕ. ಹೀಗೆ 2 ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ಇದು ನೋಡಿ, ಈ ಶ್ಲೋಕಗಳು ಸಂಕ್ಷೇಪ ಶಾರೀರದ್ದು ಅಂತ ನಾನು ಹೇಳಿದೆ. ನಾನು ಎಲ್ಲ ಶ್ಲೋಕಗಳನ್ನು ಓದಿಬಿಟ್ಟಿರಬೇಕು ಎಲ್ಲ ಗ್ರಂಥಗಳನ್ನು ಅಂತ ನೀವೇನು ಯಾರು ಭ್ರಮೆ ಇಟ್ಕೊಳ್ಳೋದು ಬೇಡ. ರೆಕಾರ್ಡಿಂಗ್ನಲ್ಲೇ ಈ ವಿಷಯ ಹೇಳ್ತಿದ್ದೀನಿ ನಾನು. ಇದನ್ನೆಲ್ಲ ಈ ಗ್ರಂಥಗಳಲ್ಲಿ ನಾನೇನು ಓದಿರಲಿಲ್ಲ, ತಂತ್ರಜ್ಞಾನದ ನೆರವಿನಿಂದ ಬಹಳ ಕಷ್ಟಪಟ್ಟು ಇದು ಎಲ್ಲಿದೆ ಅಂತ ಹುಡುಕಿ ತೆಗೆದಿದ್ದೀನಿ ಅಷ್ಟೇ. ಅದನ್ನೇ ನಿಮ್ಮ ಅವಗಾಹನೆಗೂ ಕೂಡ ಕಳಿಸಿದ್ದೇನೆ. ಸರ್ವಜ್ಞಾತ್ಮ ಮುನಿಯನ್ನು ರಚನೆ ಮಾಡಿದ್ದು. ಅದರಲ್ಲಿ 3-4 ಅಧ್ಯಾಯಗಳಿವೆ. ತತ್ವಬೋಧಿನಿ ಅಂತ ಒಂದು ವ್ಯಾಖ್ಯಾನವೂ ಇದೆ. ಅದರಲ್ಲಿ ನಾವೀಗ ನೋಡಬೇಕಾಗಿರೋದು 5ನೇದ್ದು ಮತ್ತೆ 20ನೇ, ಈ 2ನೇ ಮತ್ತು 20ನೇ ಶ್ಲೋಕಗಳನ್ನು ನೋಡಬೇಕು. ಅದರಲ್ಲಿ ಆ 2ನೇ ಶ್ಲೋಕವನ್ನು ನೋಡೋದಕ್ಕಿಂತ ಮುಂಚೆ 1ನೇ ಶ್ಲೋಕವನ್ನು ಒಂದ್ಸರಿ ಹೇಳಬೇಕು ಅಂತ ಅನಿಸ್ತು ನನಗೆ. ಅದು ಚೆನ್ನಾಗಿದೆ, ನಮಗೆ ಇಲ್ಲದು ಬೇಕಾಗಿಲ್ಲ. ಆದರೆ ಆಚಾರ್ಯರು ತತ್ವ ನಿರ್ಣಯ ಗ್ರಂಥದಲ್ಲಿ, ತತ್ವೋದ್ಯೋತ ಗ್ರಂಥದಲ್ಲಿ ಆಚಾರ್ಯರು ಟೀಕಾಚಾರ್ಯರೊಬ್ಬರು ಉದ್ಧರಿಸಿದ್ದಾರೆ. ಅದನ್ನು ಓದಿದವರಿಗೆ ಇದು ಗೊತ್ತಿರ್ತದೆ.
ಅನೃತ ಜಡ ವಿರೋಧಿ ರೂಪ ಮಂತತ್ರಯ ಮಲಬಂಧನ ದುಃಖತಾ ವಿರುದ್ಧಂ ಅತಿ ನಿಕಟಂ ಅವಿಕ್ರಿಯಂ ಮುರಾರೇಹೇ ಪರಮಪದಂ ಪ್ರಣಯಾದಭಿಷ್ಟವೀಮಿ ಅಂತ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ಹೇಳ್ತಿರುವವರು ಅದ್ವೈತಿಗಳು ಇರಬಹುದು, ಆದರೆ ಅಂತರಂಗದಲ್ಲಿ ಅಂಥದ್ದೊಂದು ಭಕ್ತಿ ಇರ್ತದೆ. ಅವರು ಅದ್ವೈತ ಮತವನ್ನು ಒಪ್ಪಿಕೊಂಡವ್ರಿಗೆ ಎಲ್ರಿಗೂ ಕೂಡ ಆ ಥರದ ಭಕ್ತಿ, ಭಗವಂತನ ಬಗ್ಗೆ ಭಕ್ತಿ ಇರ್ತದೆ ಅಂತ ನಾನು ಹೇಳಿಕ್ಕೆ ಹೊರಟಿಲ್ಲ. ಕೆಲವರಿಗಾದರೂ ಆ ಭಕ್ತಿ ಇರ್ತದೆ. ಸಂಸ್ಕಾರವಶಾತ್ ಆ ಪರಿಸರದಲ್ಲಿ ಹುಟ್ಟಿರ್ತಾರೆ. ಅವರಿಗೆ ಆ ಭಕ್ತಿಯ ಒತ್ತಡವನ್ನು ತಾಳ್ಲಿಕ್ಕಾಗದೆ ಇಂಥ ಸ್ತೋತ್ರಗಳನ್ನು ಮಾಡಿರ್ತಾರೆ. ಅಲ್ಲಿ ನೋಡಿ, ಮುರಾರೆ ಪರಮಪದಂ, ಭಗವಂತನ ಸ್ಥಾನ ಅಂದರೆ ವೈಕುಂಠ ಅಂತ ಅರ್ಥ ಅಲ್ಲ, ವೈಕುಂಠ ಶ್ವೇತದ್ವೀಪ ಅನಂತಾಸನ ಅಂತಲ್ಲ, ಅವನ ಸ್ಥಾನವನ್ನು ಅಂದರೆ ಅವನನ್ನಂತನೇ ಅರ್ಥ ಅಷ್ಟೇ. ಅವನ ಹೈಟ್, ಅವನ ಎತ್ತರವನ್ನು ಇಲ್ಲದೆ ಹೋದರೆ ಅವನ ಪಾದವನ್ನು ನಮಸ್ಕಾರ ಮಾಡ್ತೀನಿ. ಪ್ರಣಯಾತ್ ಅಭಿಷ್ಟವೀಮಿ. ಅದು ಹೇಗೆ ಅಂದರೆ ಅನೃತ ಜಡ ವಿರೋಧಿ ರೂಪಂ. ಅದು ಈ ಅನೃತ ಅಂದರೆ ಮಿಥ್ಯೆಗೆ ವಿರುದ್ಧವಾದದ್ದು, ಅಂದರೆ ಸತ್ಯವಾದದ್ದು. ಜಡ ಅಂದರೆ ಜ್ಞಾನರಹಿತವಾದ್ದು, ಅದಕ್ಕೆ ವಿರುದ್ಧವಾದದ್ದು ಈ ಭಗವಂತನ ಪಾದ. ಮತ್ತು ಅನೃತ ಜಡ ವಿರೋಧಿ ರೂಪಂ, ವಿರೋಧಿ ರೂಪಂ ಅಂತ ಪದಚ್ಛೇದ ಇದೆ, ಅದು ಸರಿಯಲ್ಲ. ಅನೃತ ಜಡ ವಿರೋಧಿ ರೂಪಂ ಅಂತ ಒಂದೇ ಸಮಸ್ತ ಪದ ಅದು. ಅಂತತ್ರಯ ಮಲಬಂಧನ ದುಃಖತಾ ವಿರುದ್ಧಂ, ಮೂರು ರೀತಿಯಾದ ಅಂತಗಳು, ಅಂದ್ರೆ ಅಂತ ಅಂದ್ರೆ ಲಿಮಿಟೇಷನ್ ಇಲ್ಲ ಅದಕ್ಕೆ. ಅದ್ಯಾವುದು ಅಂದ್ರೆ ಕಾಲತಃ ಲಿಮಿಟೇಷನ್, ದೇಶತಃ ಲಿಮಿಟೇಷನ್ ಮತ್ತು ವಸ್ತುತಃ ಲಿಮಿಟೇಷನ್ ಇಲ್ಲ ಅಂತ. ಅದಕ್ಕೆ ಅದ್ವೈತಗಳು ಏನು ಅರ್ಥ ಮಾಡ್ತಾರೆ ಅಂದ್ರೆ, ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ, ಅದು ನಮಗೂ ಯೋಗ್ಯವೇ, ಸ್ವೀಕಾರಕ್ಕೆ ಯೋಗ್ಯವೇ. ಮತ್ತೆ ವಸ್ತುತಃ ಕೂಡ ಆತನಿಗೆ ಮಿತಿ ಇಲ್ಲ ಅಂತ. ಅಂದ್ರೆ ಸಕಲ ವಸ್ತುಗಳಿಂದಲೂ ಸಕಲ ವ್ಯಕ್ತಿಗಳಿಂದಲೂ ಆತ ಅಭಿನ್ನ. ಎಲ್ಲವೂ ಬ್ರಹ್ಮವೇ ನಮಗೆ ವಸ್ತುವಾಗಿ ವ್ಯಕ್ತಿಯಾಗಿ ಕಾಣಿಸೋದು ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಅಂತತ್ರಯ ಅಂದ್ರೆ ಮೂರು ರೀತಿಯಾದ ಲಿಮಿಟೇಷನ್ಗಳು, ಅದಕ್ಕೆ ವಿರುದ್ಧವಾದದ್ದು ಈ ಭಗವಂತನ ಸ್ವರೂಪ ಅಂತ. ಟೈಮ್, ಸ್ಪೇಸ್ ಅಂಡ್ ಆಬ್ಜೆಕ್ಟ್ಸ್ ಅಂತ ಅದಕ್ಕೆ ಅರ್ಥ ಬರೀತಾರೆ. ಮುಂದೆ ಮಲ ಬಂಧನ ದುಃಖತಾ ವಿರುದ್ಧಂ, ಅದಕ್ಕೆ ಯಾವುದೇ ರೀತಿಯಾದ ಇಂಪ್ಯೂರಿಟಿ ಇಲ್ಲ, ದೋಷ ಬರೋದಿಲ್ಲ. ಬಂಧನ ಅಂದ್ರೆ ಬಂಧನ, ಸಾಂಸಾರಿಕ ಬಂಧನ ಇಲ್ಲ. ದುಃಖ ಅಂದ್ರೆ ಪೇನ್ಸ್, ಅದ್ಯಾವುದೂ ಅದಕ್ಕಿಲ್ಲ. ಅತಿ ನಿಕಟಂ, ಯಾವತ್ತೂ ನಮಗದರ ಸಮೀಪದಲ್ಲೇ ಇದೆ. ಮುರಾರೆ ಪದಮ ಪದಂ ಪ್ರಣಯಾದಭಿಷ್ಟವೀಮಿ ಅಂತಂದ್ರ ತಾತ್ಪರ್ಯ. ಈಗ ನಮ್ಗೆ ಅದನ್ನು ಬೇಕಾಗಿರುವುದು ನಮಗೆ ಎರಡನೇ ಶ್ಲೋಕ. ಸ್ವಾಜ್ಞಾನ ಕಲ್ಪಿತ ಜಗತ್ ಪರಮೇಶ್ವರತ್ವ ಜೀವತ್ವ ಭೇದ ಕಲುಷೀಕೃತ ಭೂಮಭಾವ ಸ್ವಾಭಾವಿಕ ಸ್ವಮಹಿಮ ಸ್ಥಿತಿ ಅಸ್ತಮೋಹ ಪ್ರತ್ಯಕ್ಷಿತಿರ್ ವಿಜಯತೆ ಭುವನೈಕ ಯೋನಿಹಿ ಅಂತ ಅದರ ಪೂರ್ಣ ಪಾಠ. ಆ ಮಂತ್ರದ ಆ ಎರಡನೇ ಶ್ಲೋಕದ ಪೂರ್ಣ ಪಾಠ ನೋಡಿ. ವಿಜಯತೆ ಭುವನೈಕ ಯೋನಿಹಿ, ಇಡೀ ಜಗತ್ತಿಗೆ ಮುಖ್ಯ ಕಾರಣವಾದಂತಹ ಆ ಒಂದು ತತ್ವ ಅದು ವಿಜಯತೆ, ಜಯಶಾಲಿಯಾಗಿದೆ ಅಂತ ಅದರ ಪ್ರಶಂಸೆ. ಅದಕ್ಕೇನರ್ಥ ಅಂತಂದ್ರೆ, ಈಗ ಸ್ವಾಜ್ಞಾನ, ಭಗವಂತನ ಬಗ್ಗೆ, ಆ ಭಗವತ್ ತತ್ವದ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆ ಜ್ಞಾನದಿಂದ ಕಲ್ಪಿತವಾದದ್ದು ಯಾವುದು? ಜಗತ್ತು. ಹಾಗೆ ಪರಮೇಶ್ವರತ್ವ, ಯಾಕಂದ್ರೆ ಭಗವಂತ ಮೂಲತಃ ನಿರ್ಗುಣ, ಸಗುಣ ಬ್ರಹ್ಮನೂ ಕಲ್ಪಿತನೇ, ಜಗತ್ತೂ ಕಲ್ಪಿತವೇ, ಜೀವತ್ವವೂ ಕಲ್ಪಿತವೇ. ಈ ಥರದ ಮೂರು ಥರದ ಭೇದಗಳು, ಜೀವತ್ವ ಭೇದ ಕಲುಷೀಕೃತ ಭೂಮಭಾವ. ಈ ಭೇದಗಳಿಂದಾಗಿ ಆ ಮೂಲ ಮಹಾತತ್ವ ಏನಿದೆ ಅದರ ಭೂಮಭಾವ, ಭೂಮ ಅಂದ್ರೆ ಅನಂತ ಅಂತ ಅರ್ಥ. ನಮ್ಮ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಎಲ್ಲ ಕಡೆ ಬಂದಿದೆ ಭೂಮ ಶಬ್ದ. ಭೂಮಾ ಸಂಪ್ರಸಾದ ಅಂತ ಈ ಸೂತ್ರನೇ ಹೊಂದಿದೆ. ಭಾವ ಅಂದ್ರೆ ಅದರ ಸ್ವಭಾವ, ಅದರ ಅನಂತ ಸ್ವಭಾವ, ಅದರ ಪರಿಪೂರ್ಣ ಸ್ವಭಾವ ಅನ್ನೋದು ಕಲುಷೀಕೃತ ಆಗಿ ಹೋಗಿದೆ. ಯಾಕೆಂದ್ರೆ ಈ ಮೂರು ಭೇದಗಳಿಂದಾಗಿ. ನೋಡಿ, ಅಲ್ಲಿ ಜಗತ್ತು, ಈಶ್ವರ ಮತ್ತು ಜೀವ ಅನ್ನೋ ಮೂರು ತತ್ವಗಳನ್ನು ಅವರು ಒಪ್ಪಲಿಲ್ಲ ಅಂತ ಏನು ತ್ರಿವಿಕ್ರಮ ಪಂಡಿತರು ಹೇಳಿದ್ರಲ್ಲ, ಅದನ್ನ ಆ ಗ್ರಂಥದ ಆಧಾರದಿಂದ ತೋರಿಸ್ತಾರಷ್ಟೆ, ಬೇರೆ ಏನಲ್ಲ. ಮುಂದೆ ಸ್ವಾಭಾವಿಕ ಸ್ವಮಹಿಮ ಸ್ಥಿತಿ, ಇದನ್ನು ನಾವು ಸ್ವಯಮಹಿಮ್ನಿ ಪ್ರತಿಷ್ಠಿತ ಅನ್ನೋ ಛಾಂದೋಗ್ಯ ಉಪನಿಷತ್ತನ್ನು ನೋಡಿದ್ದೇವೆ. ಸ್ವಾಭಾವಿಕವಾದದ್ದು ಆ ಭಗವತ್ ತತ್ವದ ಮಹಿಮ, ಆ ಮಹಿಮೆಯಲ್ಲೇ ಅದು ಸ್ಥಿತವಾಗಿದೆ. ಮತ್ತು ಅಸ್ತಮೋಹ, ಆ ಭಗವತ್ ತತ್ವಕ್ಕೆ ಯಾವುದೇ ರೀತಿಯಾದ ಮೋಹ ಅನ್ನೋದಿಲ್ಲ. ಅಸ್ತಃ ಮೋಹ ಯಸ್ಯಾಸ್ಸ ಅಂತ ಬಹುರಿ ಸಮಾಸ. ಅಂತ ಪ್ರತ್ಯಕ್ಷಿತಿ,
ಆ ಒಂದು ಚಿತಿ ಅಂದರೆ ಜ್ಞಾನ, ಅದು ಜ್ಞಾನ ಸ್ವರೂಪವಾದದ್ದು. ಪ್ರತ್ಯಕ್ಷ ಸ್ಥಿತಿ, ಪ್ರತ್ಯಂಗಾತ್ಮ ಪರಾಕಾತ್ಮ ಅಂತ ಅವರು ಹೇಳ್ತಾರೆ. ಪರಾಕಾತ್ಮ ಅಂದರೆ ಜೀವ, ಪ್ರತ್ಯಕ್ ಆತ್ಮ ಅಂದರೆ ಪರಮಾತ್ಮ ಅಂತ. ಆ ಒಂದು ಪ್ರತ್ಯಕ್ ಚಿತಿ ಅಂದರೆ ಪರಮಾತ್ಮ ಸ್ವರೂಪವಾದ ಜ್ಞಾನ ಅಥವಾ ಜ್ಞಾನ ಸ್ವರೂಪನಾದ ಪರಮಾತ್ಮ. ಅದು ಭುವನೈಕ ಯೋನಿ, ಜಗತ್ತಿಗೆಲ್ಲ ಕಾರಣ ಆಗಿದೆ. ಅದು ವಿಜಯತೆ ಅಂತ ಹೀಗಾದ್ರೆ ತಾತ್ಪರ್ಯ. ಈ ಸಂಕ್ಷೇಪ ಶಾರೀರ ಅನ್ನುವ ಗ್ರಂಥದ ಅಮೃತ ಜಡ ವಿರೋಧಿ ರೂಪಂ ಅಂತ ಏನು ಮೊದಲನೇ ಶ್ಲೋಕ ಇದೆ, ಇದನ್ನ ಅದ್ವೈತ ಮತಕ್ಕೂ ಶೂನ್ಯ ಮತಕ್ಕೂ ಬೌದ್ಧ ಮತಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ತತ್ವೋದ್ಯೋತ ಗ್ರಂಥದಲ್ಲಿ ಉದ್ಧರಿಸಿದ್ದೇವೆ ಅಂತ ಹೀಗೆ ಕೇಳಿ ಬರ್ತದೆ. ಅದಕ್ಕಾಗಿ ಆ ಮೊದಲನೇ ಶ್ಲೋಕವನ್ನು ಹೇಳಿದೆ. ಇನ್ನು ಮುಂದೆ 20ನೇ ಶ್ಲೋಕ. ಆಚ್ಛಾದ್ಯ ವೀಕ್ಷಿಪತಿ ಸಂಸ್ಫುರದಾತ್ಮತತ್ವ ರೂಪಂ ಜೀವೇಶ್ವರತ್ವ ಜಗದಾಕೃತಿಭಿರ್ಮೃಷೈವ ಅಜ್ಞಾನ ಮಾವರಣ ವಿಭ್ರಮ ಶಕ್ತಿಯೋಗಾತ್ ಆತ್ಮತ್ವ ಮಾತ್ರ ವಿಷಯಾಶ್ರಯತಾಬಲೇನ ಅಂತದು 20ನೇ ಶ್ಲೋಕ. ಈ ಅವಿದ್ಯಾ ಅನ್ನೋದು ಏನಿದೆಯಲ್ಲ, ಅವಿದ್ಯಾ ಏನೇನು ಮಾಡಿದೆ ಅಂತನ್ನೋದನ್ನ ಈ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾರೆ. ಅವಿದ್ಯೆ ಮಾಡಿರುವ ಕಾರ್ಯಗಳೇನೇನು ಅಂತ. ಅದು ಸಂಸ್ಫುರದ ಆತ್ಮತತ್ವಂ, ಈ ಪ್ರಕಾಶಮಾನವಾದ ಆತ್ಮತತ್ವ ಏನಿದೆ, ಜ್ಞಾನಸ್ವರೂಪವಾದ ಆತ್ಮತತ್ವ, ಅದನ್ನ ಆಚ್ಛಾದ್ಯ ಮುಚ್ಚಿ ಹಾಕಿದೆ, ಕವಿಸಿದೆ. ಮತ್ತೆ ಜೀವ ಈಶ್ವರತ್ವ ಜಗತ್ ಆಕೃತಿಭಿಹಿ, ಈ 3 ಆಕೃತಿಗಳು, ಜೀವ ಅನ್ನುವ ಆಕೃತಿ, ಈಶ್ವರ ಅನ್ನುವ ಆಕೃತಿ, ಹಾಗೆ ಜಗತ್ತೆಂಬ ಆಕೃತಿ, ಇದರ ಮೂಲಕ ಮೃಷೈವ, ವಸ್ತುತಃ ಇದೆಲ್ಲ ಯಾವುದೂ ಸರಿಯಲ್ಲ, ಮಿಥ್ಯಾಭೂತವಾಗಿಯೇ ಇದನ್ನೆಲ್ಲ ಮಾಡಿದೆ ಅದು ಆ ವಿದ್ಯೆ. ಹೀಗೆ ಆತ್ಮತತ್ವವನ್ನು ಮುಚ್ಚಿ ಈ 3 ಭೇದಗಳನ್ನು ಮಿಥ್ಯಾಭೂತವಾಗಿಯೇ ಹುಟ್ಟು ಹಾಕಿ ಅಜ್ಞಾನಂ ಆವರಣ ವಿಭ್ರಮ ಶಕ್ತಿ ಯೋಗಾತ್, ಆ ಅಜ್ಞಾನವೇ ಆವರಣ ಶಕ್ತಿ, ವಿಭ್ರಮ ಶಕ್ತಿ ಇತ್ಯಾದಿ ರೂಪದಿಂದ ಕಾರ್ಯ ಮಾಡಿದೆ. ಸ್ವಲ್ಪ ಅಲ್ಲಿ ಕೆಲವು ಶಬ್ದಗಳು ಅಸ್ಪಷ್ಟ ಆಗಿವೆ. ನಾನು ಅದರ ಮೂಲ ಸಂಸ್ಕೃತ ವ್ಯಾಖ್ಯಾನವನ್ನೇ ನೋಡ್ಲಿಕ್ಕೆ ಹೋಗಲಿಲ್ಲ, ಅಲ್ಲೇನು ಅರ್ಥ ಇದೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಆತ್ಮತ್ವ ಮಾತ್ರ ವಿಷಯಾಶ್ರಯತಾ ಬಲೇನ, ಈ ಆತ್ಮತ್ವ ಒಂದನ್ನ ಅಂದ್ರೆ ಮೂಲ ಪರಬ್ರಹ್ಮ ಒಂದನ್ನ ವಿಷಯವನ್ನಾಗಿಟ್ಕೊಂಡು ಅದರ ಆಧಾರದಿಂದ ಈ ಜಗತ್ತನ್ನೆಲ್ಲ, ಅದು ಜಗತ್ತು, ಈಶ್ವರ ಮತ್ತು ಜೀವ ಅನ್ನುವ 3 ಭೇದಗಳನ್ನು ಹುಟ್ಟು ಹಾಕಿದೆ ಅಂತೆಷ್ಟು ಅಲ್ಲಿ ಕಂಡು ಬರ್ತದೆ. ಹೀಗೆ ಇವೆರಡು 5ನೇ ಮತ್ತು 20ನೇ ಶ್ಲೋಕಗಳು ಸಂಕ್ಷೇಪ ಶಾರೀರ ಅಂತ ಸರ್ವಜ್ಞಾತ್ವ ಮುನಿ ರಚನೆ ಮಾಡಿದ್ದು, ಅಲ್ಲಿಂದ ತಗೊಂಡಿದ್ದಾರೆ. ಅಂತೂ ಇವೆರಡು ಶ್ಲೋಕಗಳು ನಮಗೆ ಬೇಕಾದ್ದು ಜೀವ, ಈಶ್ವರ ಮತ್ತು ಜಗತ್ತು ಅನ್ನುವ 3 ಭೇದಗಳು ಅವರಲ್ಲಿ ಕಲ್ಪಿತ, ಅದನ್ನು ಅವರು ಒಪ್ಪೋದಿಲ್ಲ. ಕಲ್ಪಿತ ಅಂತ ಒಪ್ತಾರೆ ಹೊರತು ವಾಸ್ತವಿಕ ಅಂತ ಒಪ್ಪುವುದಿಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತರು 2 ಗ್ರಂಥಗಳನ್ನು ಉದ್ಧರಿಸಿದ್ದಾರೆ. ಭಗವಂತನನ್ನು ಹೀಗೆ ಸ್ತೋತ್ರ ಮಾಡ್ತಾರಲ್ಲ ಅದ್ವೈತಿಗಳಾದರೂ ಕೂಡ, ಅದಕ್ಕೆ ಹೇಳಿದ್ದು ಅಂತರಂಗದ ಸ್ವಭಾವ ಒಂದು ಬೇರೆ ಇರ್ತದೆ, ಕೆಲವು ಸರಿ ಪರಿಸರದಲ್ಲಿ ಹುಟ್ಟು ಬೇರೆ ಥರ ಇರ್ತದೆ ಅಂತ. ಇನ್ನೊಂದು ಶ್ಲೋಕ ಇದೆ, ಶೈವಾವಯಂ ನಕಲು ತತ್ರ ವಿಚಾರಣೀಯಮಸ್ತಿ ನಕಲು ತತ್ರ ವಿಚಾರ್ಯಮಸ್ತಿ ಪಂಚಾಕ್ಷರಿ ಜಪಪರ. ಹೌದು, ನಾವು ಶೈವರು, ಹೌದು, ನಾವು ಪಂಚಾಕ್ಷರಿ ಜಪವನ್ನೂ ಮಾಡ್ತೀವಿ ತುಂಬಾ ನಿಷ್ಠೆಯಿಂದ. ಆದರೆ ದಾಸೀಕೃತ ಗೋಪವಧೂ ವಿಟೇನ, ನನಗೆ ಅದು ಎಲ್ಲ ಪಾದಗಳಿಗೆ ನೆನಪಿಗೆ ಬರ್ತಿಲ್ಲ. ಗೋಪವಧೂ ವಿಟ, ಗೋಪವಧುಗಳು ಅಂದ್ರೆ ಗೋಪಸ್ತ್ರೀಯರು, ಅವರ ವಿಟ ಅಂದ್ರೆ ಜಾರ, ಅವನಿಗೆ ನಾವು ದಾಸರಾಗಿ ಹೋಗಿದ್ದೀವಿ, ಮರಳಾಗಿ ಹೋಗಿದ್ದೇವೆ ಅಂತ. ನೀವು ಅದ್ವೈತ, ನೀವು ನಂಬಿಕೆ ಶೈವರು ಅನ್ನೋ ನಂಬಿಕೆ ಏನಾದರೂ ಇರಲಿ, ಅಂದರೆ ಮೂಲತಃ ಶಂಕರಾಚಾರ್ಯ ಅದ್ವೈತವನ್ನು ಪ್ರತಿಪಾದನೆ ಮಾಡಲಿ, ಶೈವವನ್ನು ಪ್ರತಿಪಾದನೆ ಮಾಡಿಲ್ಲ. ಅವರು ಅದ್ವೈತಿಗಳಷ್ಟೇ. ಅವರು ಪರಮ ವೈಷ್ಣವರು ಅಂತಲೇ ಅನೇಕ ಜನ ಅದ್ವೈತಿಗಳು ಹೇಳ್ತಾರೆ. ಆದರೆ ಮುಂದೆ ಅಪ್ಪಯ್ಯ ದೀಕ್ಷಿತರು ಮೊದಲಾದವ್ರ ಕಾಲದಲ್ಲಿ ಶೈವಾದ್ವೈತ ಅನ್ನೋದು ಹುಟ್ಟಿಕೊಂಡಿತ್ತು. ಅಂಥವರೊಬ್ಬರು ಯಾರೋ ಮಾಡಿದ ಗ್ರಂಥ ಅದು. ಹೌದು, ನಾವು ಶೈವರು, ಹೌದು, ಪಂಚಾಕ್ಷರಿ ಜಪ ಮಾಡ್ತೇವೆ, ಹೌದು, ಶಿವನ ಆರಾಧನೆ ಮಾಡ್ತೇವೆ, ಹೌದು, ಆದರೆ ಗೋಪವಧು ವಿಟನಾದ, ಗೋಪೀಜಾರನಾದ ಭಗವಂತನಿಗೆ ನಾವು ದಾಸರಾಗಿ ಹೋಗಿದ್ದೇವೆ ಅಂತ ತಮ್ಮ ಅಂತರಂಗದ ಭಾವನೆಯನ್ನು ತೋಡ್ಕೊಂಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.